ಪರಣ್ಣನವರ್ ಮಾಡಿದ್ದು ತಪ್ಪು ಅಂದ್ರು ಆನಂದ ಜಕಾತಿ. ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಗೇಮ್ ಆಡಲೇಬೇಕು ಅಂದ್ರು ಶಾಸಕ ಬಿಡಿ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದು ಬಹುತೇಕ ಕ್ಷೇತ್ರಗಳಲ್ಲಿ ಫಲಿತಾಂಶ ಹೊರಬಿದ್ದಿದೆ. ಕೆಲವು ಕಡೆ ಹೈಕೋರ್ಟ್ ಫಲಿತಾಂಶ ತಡೆ ಹಿಡಿದಿರುವುದರಿಂದ ಎಣಿಕೆ ಆಧಾರದ ಮೇಲೆ ಅಭ್ಯರ್ಥಿಗಳು ಜಯದ ಖುಷಿಯಲ್ಲಿದ್ದಾರೆ. ಇಂತಹ ಕ್ಷೇತ್ರದಲ್ಲಿ ಈ ಬಾರಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು ಕಿತ್ತೂರು ತಾಲೂಕು. ಇಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನು ಅಧಿಕೃತವಾಗಿ ಫಲಿತಾಂಶ ಘೋಷಣೆ ಆಗದಿದ್ದರೂ ಈಗಾಗಲೇ ಮತಗಳ ಎಣಿಕೆ ಆಧಾರದ ಮೇಲೆ ಹಾಗೂ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದ ಮತಗಳ ಆಧಾರದ ಮೇಲೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಗೆದ್ದಿದ್ದಾರೆ. ಆದರೆ ವಿರುದ್ಧ ಅಭ್ಯರ್ಥಿ ವಿಕ್ರಮ್ ಸೋಲಿಗೆ ಬಿಜೆಪಿ ಮಾಜಿ ಬ್ಲಾಕ್ ಅಧ್ಯಕ್ಷ ಡಾ ಬಸವರಾಜು ಪರಣ್ಣನವರ್ ಕ್ರಾಸ್ ವೋಟಿಂಗ್ ಕಾರಣ ಎಂದು ಬಿಜೆಪಿ ಮುಖಂಡರು ಆರೋಪ ಮಾಡಿದ್ರು. ಇದರ ಮುಂದುವರಿದ ಭಾಗವಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಆನಂದ ಜಕಾತಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹಿಂಗಾಗಿ ನಾವು ಈ ತರನಾಗಿ ಬಂದಿಲ್ಲ. ಈಗ ಸಾಕಷ್ಟು ಶಕ್ತಿ ಇದೆ, ವಯಸ್ಸು ಇದೆ, ಎಬಿಲಿಟಿ ಇದೆ, ಎಲ್ಲ ಇದೆ. ಇಷ್ಟೆಲ್ಲ ಆದ್ರೂ ಇವಾಗ ಒಂದ್ ರೀತಿ ರಾಜಕೀಯ ವೈರಾಗಿ ತಗೋಬಿಟ್ಟಿದ್ರಿ ನೀವು ಪಕ್ಷದಿಂದ ಬೆಳಗಾವಿ. ಹಂಗೇನಿಲ್ಲ, ಅಂದ್ರೆ ಪಾಲಿಟಿಕ್ಸ್ ನ ಬಾದಾಗಿದೆ ಅಂತ ಹೇಳಿ ಬಿಟ್ಬಿಟ್ಟಿದ್ದು. ಅಲ್ಲ, ಈಗ ನೀವು ಬಂದಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಒಂಥರ ಮಿಂಚಿನ ಸಂಚಲನ ಆಗಿದೆ. ಏನಾರು ಇವಾಗಾರು ಸಕ್ರಿಯವಾಗಿರ್ತಿರೋ ಕಿತ್ತೂರು ಕ್ಷೇತ್ರದಲ್ಲಿ? ಕಿತ್ತೂರು ಕ್ಷೇತ್ರದಲ್ಲಿ ಅಂತ ಹಂಗೇನಿಲ್ಲ, ನಮ್ದು ಬಿಸ್ನೆಸ್ ಇದೆ, ಅದನ್ನು ಮಾಡ್ಕೊಂತ ಹೋಗ್ಬೇಕಲ್ಲ, ಅದನ್ನ ಇರುತ್ತೆ. ಸರಿ, ಏನು ಆಕ್ಟಿವ್ ಆಗಿ ಇರ್ಬೇಕಾಗಿತ್ತು ಅಷ್ಟ ಆಕ್ಟಿವ್ ಆಗಬೇಕಾಗಿದೆ. ನೀವು ಬರ್ಬೇಕು ಅಂತ ಹೇಳಿ ಮಾತೇಶ್ ದೊಡ್ಡಗೌಡ್ರು ಕರೆದಿದ್ದಕ್ಕೆ ನಾವು ಒಳಗೆ ಎಂಟರ್ ಆಗಿದ್ದು ಅಷ್ಟೇನೆ. ನೋಡಿ, ದೊಡ್ಡಗೌಡರು ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ಅಲ್ಲಿ ದೊಡ್ಡಗೌಡ್ರು ತಂದೆ ಆಯ್ತು, ದೊಡ್ಡಗೌಡ್ರು ಆಯ್ತು, ತುಂಬಾ ಸಲ ಅವಿರೋಧವಾಗಿ ಆಯ್ಕೆ ಆದ್ರು. ಈ ಬಾರಿ ಚುನಾವಣೆ ಆಯ್ತು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಗೆಲ್ತಕ್ಕಂತ ಎಲ್ಲ ಗೊತ್ತಿತ್ತು. ಇಂತಹ ಸಂದರ್ಭದಲ್ಲಿ ತಮ್ಮ ಸ್ಟ್ಯಾಂಡ್ ಯಾವ ರೀತಿ ಇತ್ತು ಡಿಸಿಸಿ ಬ್ಯಾಂಕ್ ಅಲ್ಲಿ? ಡಿಸಿಸಿ ಬ್ಯಾಂಕ್ ಅಲ್ಲಿ ಲಾಸ್ಟ್ ಟೈಮ್ ನಾನೇ ಅವ್ರ ವಿರುದ್ಧ ನಿಂತಿದ್ದು. ಆಮೇಲೆ ಅದು ಆ ಟೈಮಲ್ಲಿ ಏನೋ ಕಾಂಪ್ರಮೈಸ್ ಆಗಿ ಎಲ್ಲಾನು ಇದನ್ನ ಮಾಡಿದ್ರು. ಈ ಬಾರಿ ನನ್ಗೇನು ಅದ ಇಂಟ್ರೆಸ್ಟ್ ನಮಗೂ ಇರ್ಲಿಲ್ಲ, ಅದಕ್ಕೆ ನಾನು ಅದ್ರನಾಗೆ ಇಂಟರ್ಫಿಯರ್ ಆಗಿರ್ಲಿಲ್ಲ. ಸಪೋರ್ಟ್ ಮಾಡಿದ್ರು ಅಥವಾ ಈ ಕಡೆ ಏನ್ ನಿಮ್ಗೆ ಗೊತ್ತಾಗತ್ತೆ ಸರ್? ಓಕೆ, ಈಗ ಒಬ್ಬ ಬಿಜೆಪಿ ಮಾಜಿ ಬ್ಲಾಕ್ ಅಧ್ಯಕ್ಷರು ಯಾಕೆ ಸರ್ ಈ ರೀತಿ ಡಾಕ್ಟರ್ ಬಸವರಾಜ ಪರಣ್ಣನವರು ಅದೇ ತಪ್ಪು ಮಾಡಿದ್ದಾರೆ? ಹೌದು, ಏನೋ ಒಂದು ತಿಳ್ಕೊಂಡು ಅವ್ರು ಇದನ್ನ ಮಾಡಿದ್ದಾರೆ. ನಾನು ಮಾತಾಡಿದೆ ಮೊನ್ನೆ. ಇಲ್ಲ, ಒಂದು ಯಾರು ಬಹಳ ಮಂದಿ ಅವ್ರಿಗೆ ಇನ್ನ ತಿಳಿ ತುಂಬಿದ್ದಾರೆ, ಸೋಷಿಯಲ್ ಮೀಡಿಯಾಕ್ ಇದನ್ನಾಗಿ ಅವರು ಏನೋ ಮಾತಾಡಿದ್ದಾರೆ. ಏನ್ ಚೇಂಜ್ ಆಗಬಹುದು, ಎಲ್ಲ ಕರೆಕ್ಟ್ ಮಾಡ್ತದೆ. ಏನ್ ಬಿಜೆಪಿ ಒಳಗೆ ಏನ್ ಹಂಗೇನು ಎರಡು ಗ್ರೂಪ್ ಆಗಲ್ಲ, ಒಂದೇ ಗ್ರೂಪ್ ಅಲ್ಲೇನ ಕರೆಕ್ಟ್ ಆಗಿ ಹೋಗ್ತದೆ. ನಿಮ್ಮಂತ ಎಬಿಲಿಟಿ ನಾಯಕರೆಲ್ಲ ಇದ್ದಿದ್ದಕ್ಕೆ ವಿಶೇಷವಾಗಿ ಬೇರೆ ಏನೇನಾಗಲ್ಲ, ಕರೆಕ್ಟ್ ಆಗತ್ತೆ. ಅವರು ವಾಪಸ್ ಬರ್ತಾರೆ, ಅದ್ರ ನನ್ಗೆ ಕಾನ್ಫಿಡೆನ್ಸ್ ಇದೆ, ಬರ್ತಾರೆ. 2028ಕ್ಕೆ ಮತ್ತೆ ಚುನಾವಣೆ ಬರ್ತಾ ಇದೆ, ತುಂಬಾ ಸವಾಲಿನ ಸಂಗತಿ. ಕಿತ್ತೂರು ಕ್ಷೇತ್ರದಲ್ಲಿ ಏನಾದ್ರು ನಿರೀಕ್ಷೆ ಮಾಡ್ಬೋದಾ? ಏನಾದ್ರು ಬಿಜೆಪಿ ಪತಾಕೆ ಹಾರಿಸಬಹುದು? ಡೆಫಿನೆಟ್ ಆಗಿ ಬಿಜೆಪಿ ಆಗುತ್ತೆ. ಅದ್ರಲ್ಲಿ ನಿಮ್ಮ ಪಾತ್ರ ಏನಿದೆ? ನಾ ಒಬ್ಬ ಕಾರ್ಯಕರ್ತನಾಗಿ ಯಾವ್ದಾದ್ರು ಕೆಲಸ ಮಾಡ್ತೀನಿ. ಇಲ್ಲ, ನಂದೇನು ಟಿಕೆಟ್ ಅದು ನಂದೇನು ವಿಚಾರ ಇಲ್ಲ. ಅಲ್ಲ ಸರ್, ಒಂದ್ ವೇಳೆ ನಿಮ್ಮ ಪಕ್ಷ ನಿಮ್ಗೆ ಪಕ್ಷದ ಸಂಘಟನೆಗೆ ಏನಾದ್ರು ಒಂದು ಪದಾಧಿಕಾರಿ ಹುದ್ದೆ ಕೊಟ್ಟು ಸಂಘಟನೆಗೆ ಇಳಿಸಿ ಬಂದ್ರೆ ನೋಡೋಣ, ಆ ಟೈಮ್ ನಲ್ಲಿ ವಿಚಾರ ಮಾಡೋಣ, ಕೆಲಸ ಮಾಡೋಣ. ಒಟ್ಟಾರೆ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬೇಕು ಅಂತ ಇದೆ. ಇಂತಹ ಸಂದರ್ಭದಲ್ಲಿ ಈ ಪ್ರಸ್ತುತ ಪರಿಸ್ಥಿತಿ ಒಡೆದ ಮನೆಯಾಗಿದೆ ಸರ್. ಬಿಜೆಪಿ ತಮ್ಮ ಎಲ್ಲ ಕಾರ್ಯಕರ್ತರುಗಳಿಗೆ, ತಮ್ಮ ಒಬ್ಬ ಹಿರಿಯ ಮುಖಂಡರಿಗೆ ಏನ್ ಅಭಿಪ್ರಾಯ ಕೊಡ್ತೀರಾ, ಏನ್ ಸಲಹೆಗಳು ಕೊಡ್ತೀರಾ? ಇಲ್ಲ, ಅದೇನು ಹೊಡೆದ ಮನೆ ಏನೇ ಆಗಿಲ್ಲ. ಅದೇನೋ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕ್ಲಿಯರ್ ಆಗುತ್ತೆ. ಈ ಕಿತ್ತೂರು ಕ್ಷೇತ್ರದ ಅಂಥದ್ದೇನು ಇದನ್ನಾಗಲ್ಲ, ಅವನು ಕರೆಕ್ಟಾಗಿ ಇದನ್ನು ಬರ್ತಾನೆ. ಸ್ವಲ್ಪ ಮನಸ್ತಾಪ ಆಗಿದೆ, ಅದೆಲ್ಲ ಕ್ಲಿಯರ್ ಆಗುತ್ತೆ, ಹಂಗೇನು ಇದನ್ನಾಗಲ್ಲ. ಇಷ್ಟೆಲ್ಲ ಇದಾದ್ರೂ ಸಹ ಯಾಕೆ ಸರ್ ಒಂದ್ ರೀತಿ ಎಲ್ಲ ಒಂದ್ ಕಡೆ ವಿಕ್ರಮ್ ಇನಾಮದಾರ್ ಇರ್ಬೋದು, ಮತ್ತೆ ನೀವಿರ್ಬೋದು, ಮತ್ತೆ ಕೆಲವರು ಒಂದಿರ್ಬೋದು, ಎಲ್ಲ ಒಂದ್ ಕಡೆ ಏನಾದ್ರು ಕೂತ್ ಮಾತಾಡ್ತೀರಾ ಎಲ್ಲರೂ? ಇಲ್ಲ, ಮಾತಾಡೋಣ. ಇದು ಶನಿವಾರ ಎಲ್ಲರೂ ಎಲ್ಲ ಇದೆಲ್ಲ ತಿಳಿ ಆಗುತ್ತೆ. ಅಲ್ಲ, ವೈಯಕ್ತಿಕವಾಗಿ ಕೆಲವು ರಾಜಕೀಯದಾಗ ಹೆಂಗಪ್ಪ ಅಂತಂದ್ರೆ ಮೇಲ್ನೋಟಕ್ಕೆ ಸಿಕ್ಕಾಪಟ್ಟೆ ಸಂಬಂಧ ಇರುತ್ತಂತೆ ಸರ್, ಒಳಗಡೆ ತಂತ್ರ ಎಣಿತಾ ಇರ್ತಾರಂತೆ.
ವಿಶೇಷವಾಗಿ ಯಾವ ರೀತಿ ಏನ್ ಸರ್ ಇದ್ರನ್ಯಾಗ ಯಾರು ಶತ್ರುಗಳು ಇಲ್ಲ, ಮಿತ್ರಗಳು ಇಲ್ಲ, ಎಲ್ಲ ಕರೆಕ್ಟ್ ಆಗತ್ತೆ. ಈಗ ನಾ ಅದನ್ನ ಹೇಳ್ತದಾನೆ, 8 ದಿವಸನಾಗನ ಅವನು ಕರೆಕ್ಟ್ ಬಂದು ಅವನು ಎಲ್ಲ ಕ್ಲಿಯರ್ ಆಗತ್ತೆ. ಅಂತದೇನು ಇದನ್ನ ಏನು ದೊಡ್ಡದೇನು ಇದಾಗಿಲ್ಲ. ಅವನು ಏನೋ ತಪ್ಪು ಯಾರೋ ಕಲ್ಪನೆ ಕೊಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಆಗಿ ಅವನು ಏನೋ ಮಾತಾಡಿದಾನೆ. ಏನ್ ಹೇಳಕ್ ಬರಲ್ಲ, ಮನಸ್ಸು ಏನ್ ಹೆಂಗೆ ಹೆಂಗೆ ಆಗಿದೆ ಏನ್ ಹೆಂಗೆ ಹೇಳಕ್ ಬರುತ್ತೆ. ಒಟ್ಟಾರೆ ಇನ್ನ ಸಕ್ರಿಯವಾಗ್ತೀರಾ? ಹಾ ಆಗಣ. ಓಕೆ. ಏನೇ ನಿಮ್ಗೆ ಏನಾದ್ರು ಪದಾಧಿಕಾರಿ ಹುದ್ದೆ ಕೊಟ್ರೆ ಪಕ್ಷ ಸಂಘಟನೆ ಮಾಡ್ತೀರಾ? ಕೊಟ್ರು ಆತ್ರು ಇಲ್ಲ ಅಂದ್ರೂ ಮಾಡ್ತೀವಿ. ಬಿಜೆಪಿ ಗೆಲ್ಲಿಸ್ತೀರಾ? ಡೆಫಿನೆಟ್ ಡೆಫಿನೆಟ್. ಏನ್ ಕೆಲಸಗಳು ಆಗ್ತಾವ ಕಿತ್ತೂರು ಕ್ಷೇತ್ರದಲ್ಲಿ? ಆಗ್ತದೆ, ಈಗ ಇರ್ತದೆ, ಎಲ್ಲಾನು ಪ್ಲಸ್ ಮೈನಸ್ ಇರ್ತದೆ. ದೊಡ್ಡಗೌಡ್ರು ಮತ್ತೆ ನಿಮ್ ನಡುವೆ ಯಾವ ರೀತಿ ಸಂಬಂಧ ಇದೆ ವೈಯಕ್ತಿಕವಾಗಿ ಈಗಿನ ಪರಿಸ್ಥಿತಿ? ಚೆನ್ನಾಗಿದೆ, ಮಾತಾಡ್ತಾರೆ. ಹಾ ಅಲ್ಲ ಮತ್ತೆ ಅಲ್ಲ ಅನ್ಅಪೋಸ್ ಅವ್ರೇ ಮಾಡಿದ್ದಲ್ಲ ಈಗ. ಹಿಂದೆನೂ ಮಾತಾಡ್ಕೊಂತಾನೆ ಇದ್ದ. ಒಟ್ಟಾರೆ ಚೆನ್ನಾಗಿದೆ. ಬರೀ ರಾಜಕೀಯ ಮಾತ್ರ ಸೀಮಿತ ಇಲ್ಲ ಇಲ್ಲ, ವೈಯಕ್ತಿಕ ಸಂಬಂಧ ಚೆನ್ನಾಗಿದೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ ಮುಖಂಡರು, ವಿಶೇಷವಾಗಿ ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಆನಂದ್ ಜಕಾತಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಈಗ ತಾವು ನಿರೀಕ್ಷೆಯಂತೆ ಈಗ DCC ಬ್ಯಾಂಕ್ ಚುನಾವಣೆಗೆ ತಮ್ಮ ಸಹೋದರ ಗೆದ್ರು, ಮತ್ತೊಂದು ಕಡೆ ವಿಶೇಷವಾಗಿ ಚಂದ್ರರಾಜ್ ಜಾರಕಿಹೊಳಿ ಸಹ ಗೆದ್ರು. ಯಾವ ರೀತಿ ಸರ್ ಒಂದು ರೀತಿ ಬಿಜೆಪಿಯವರು ವಾಮ ಮಾರ್ಗದ ಮುಖಾಂತರ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ಆರೋಪ ಮಾಡ್ತಾರೆ? ಅವ್ರು ಮಾಡಿಲ್ಲ, ಇದು ಯುದ್ಧದ. ನನ್ ಗದ ಹಿಡ್ಕೊಂಬ, ನನ್ಗೆ ಹತಾರ ಹಿಡ್ಕೊಂಬ ಅಂತೆಲ್ಲ ಯುದ್ಧ ಗೆಲ್ಲಕ್ಕೆ ಏನೋ ಅವರು ಏನು ತಂತ್ರ ಮಾಡಿದ್ರೆ ನಾವು ಮಾಡ್ತೇವೆ ಇಷ್ಟ. ಡಾಕ್ಟರ್ ಬಸವರಾಜ್ ಪರವಣ್ಣನವರು ಅವ್ರದೇ ಪಕ್ಷದ ಮೇಲೆ ಬಸವರಾಜ್ ಪರವಣ್ಣವ್ರು ಮಾಡಿದಾರು, ಇನ್ನೊಬ್ರು ಮಾಡಿದಾರ, ಆಮೇಲೆ ಹೇಳ್ತೇನೆ ನಂತರ. ಈಗ ನಮ್ಮ ಕ್ಯಾಂಡಿಡೇಟ್ ಅವ್ರು ತೊಗೊಂಡು ಹೋಗಿ ಕುಂತಿದ್ರಲ್ಲ, ನಾವೇನಾರು ಮಾತಾಡಿದ್ವ ಅಂದ್ರೆ ಅವ್ರು ಮಾಡಿದ್ದೆ ಎಲ್ಲ ಸರಿನಾ? ಆ ಥರ ಇಲ್ಲ. ಇದು ಪೊಲಿಟಿಕಲ್ ವಾಮ ಮಾರ್ಗ. ಅವ್ರು ಮಾಡಿದ್ರೆ ಎಲ್ಲ ಒಳ್ಳೆ ಮಾರ್ಗ, ಮಂದಿ ಮಾಡಿರೋ ವಾಮ ಮಾರ್ಗನ. ನಮ್ಮ ಸೀಟ್ ತೊಗೊಂಡು ಹೋಗಿ ಕುಂತಾರಲ್ಲ, ನಾವೇನಾದ್ರೂ ಮಾತಾಡಿವ? ಇಲ್ಲ, ಮಾತಾಡೋಂಗಿಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ಈಗ ನಿನ್ನೆ ತಾನೇ ರಿಸಲ್ಟ್ ಬರ್ಬೇಕು. ಏನಿವತ್ತು ಬೆಳಗಾವಿಯಲ್ಲಿ ಒಂದ್ ರೀತಿ DCC ಬ್ಯಾಂಕ್ನ ಚುನಾವಣೆ ಸಾಕಷ್ಟು ರಂಗೇರಿದೆ. ವಿಶೇಷವಾಗಿ ಈ DCC ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು ತುಂಬಾ ಹೈವೋಲ್ಟೆಕ್ ಕ್ಷೇತ್ರ ಅಂದ್ರೆ ನಮ್ಮ ಕಿತ್ತೂರು. ಈ ಬಾರಿ ಒಂದ್ ರೀತಿ ಕಿತ್ತೂರಿನಲ್ಲಿ ಇವತ್ತು ನಡೆದ ಒಂದ್ ರೀತಿ ಚುನಾವಣೆಯಲ್ಲಿ ಒಂದ್ ಕಡೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಶಾಸಕರು, ಅವರ ಸಹೋದರ ಅಣ್ಣಸಾಹೇಬ್ ಪಾಟೀಲ್ ಅವರು ನಿಂತಿದ್ರು. ಮತ್ತೊಂದ್ ಕಡೆ ಮಾಜಿ ಸಚಿವರಾಗಿರ್ತಕ್ಕಂಥ DB ನವದವರ ಸುಪುತ್ರ ವಿಕ್ರಮಾನಂದವರು ಸ್ಪರ್ಧೆ ಮಾಡಿದ್ರು. ಈಗ ವಿಶೇಷವಾಗಿ ಸ್ಪರ್ಧೆ ಆಗಿದೆ, ಆದ್ರೆ ಕೋರ್ಟ್ನ ಒಂದ್ ರೀತಿ ಆದೇಶದಂತೆ ಒಂದ್ ರೀತಿ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ. ವಿಶೇಷವಾಗಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವ್ರೇನ್ ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಚುನಾವಣೆಯಲ್ಲಿ ಇದ್ ಮಾಡಿದ್ರಿ, ಸಾಕಷ್ಟು ಮತದಾರನ ಸೆಳೆದಿದ್ರಿ. ಇವತ್ತು ಚುನಾವಣೆ ನಡೆದಿದೆ, ಗೆಲ್ತಕ್ಕಂಥ ವಿಶ್ವಾಸ ನಮಗೆ 100% ಐತಿ. ಟೋಟಲ್ 32 ಮತದಾನ ಆಗೈತಿ. ಅದ್ರಾಗ 29 ಅಟ್ಟ ಎಣಿಕೆ ಆಗ್ಯಾವಿಂದ. ಅವು 3 ಕೋಟಿನಿಂದ ಬಂದಿದ್ದಕ್ಕಾಗ ಅವನ್ನ 28ನೇ ತಾರೀಕು ಎಣಿಕೆ ತೋತಾರ. ಅವನ್ನ ಈ 29 ಪೈಕಿ ನಮಗೆ 15 ಬಿದ್ದಾವು, ಅವ್ರಿಗೆ 14 ಬಿದ್ದಾವು. ಆ ಕೋಟಿನಿಂದ ಬಂದಿದ್ರಾಗ ನಮ್ಮ 2 ಅದಾವು, ಅವ್ರದ್ದು 1 ಐತಿ. ಅದಕ್ಕೆ ನಾವು ಅಧಿಕೃತ ಇದ್ರಾಗ ನಾವು ಗೆದ್ದು ಅಂತ ಹೇಳಕ್ ಬರುದಿಲ್ಲ. ಆದ್ರ ಇದನ್ನ ನಾವು ಈಗ ಒಂದು ಓಟ್ ಹೆಚ್ಚೈತಂದ್ರ ಅದು ವಿಶ್ವಾಸ ಅಗದಿ ಇದೈತಿ. ಇದನ್ನ ಓಟ್ ಹಾಕಿದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹಾಗೂ ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹಾಗೂ ನನ್ನ ಎಲ್ಲ ಕಿತ್ತೂರು ಜನತೆಗೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತಾನೆ. ಇದು ನನ್ನ ಗೆಲುವಲ್ಲ, ಅವ್ರ ಗೆಲುವು ಇದು. ಯಾಕಂದ್ರೆ MLA ಊರಾಗ ಇದಿಸ್ಬಿಟ್ಟರು, ರೈತರ ಇದನ್ನು ಅವ್ರಾಗ ಇದಿಸ್ಬಿಟ್ಟರು. ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತಾನೆ. ಯಾವ ರೀತಿ ಸರ್ ಏನಾದ್ರು ಕೋರ್ಟ್ ಆದೇಶ ಬಂತು, ವಿಶೇಷವಾಗಿ ನಿಮ್ ಪರವಾಗಿ ಇದ್ ಬಂದ್ರೆ ಬಹುತೇಕ ಬಂದಿದೆ, ಇನ್ನು ಆದೇಶ ಒಂದು ಬಾಕಿ ಸರ್. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ವಿಶೇಷವಾಗಿ PKPS ಸೊಸೈಟಿಗಳನ್ನ ಕಿತ್ತೂರು ಪ್ರಥಮ ಒಂದ್ ರೀತಿ ತಾಲೂಕು ಬೇರೆ, ಯಾವ ರೀತಿ ನಿಮ್ದೇ ಆದ ಪ್ಲಾನ್ಗಳು ಏನಿದೆ? ಆಲ್ರೆಡಿ ನಾವು ಈ ಎಲೆಕ್ಷನ್ ನಿಂದ್ರಕ್ಕಿಂತ ಮೊದಲ ಯಾರು PKPS ಸೊಸೈಟಿಗಳಿಗೆ ನಮ್ಮ ತಾಲೂಕದಾಗ ಅಮೌಂಟ್ ಹಾಕಿಲ್ಲ, ಶಾಸಕರ ನಿಧಿ ಆಗಿದ್ದು ಅವ್ರ ಪಣ್ಯಾಗ. ಈಗ ಆಲ್ರೆಡಿ ನಾವು 2 ಕೋಟಿ ಎಲ್ಲ PKPS ನಮ್ ಕೂಡ ಚಲೋ ಇದ್ದು PKPS ಆಗ್ಲಿ ಒಂದಿಟ್ಟ ಭಾಳ ಏನು ಬಿಲ್ಡಿಂಗ್ ಇಲ್ಲ ಇಂಥ ಸೊಸೈಟಿಗಿದು ನಾವು 10 ಲಕ್ಷ ಈಗಾಗಲೇ ಆಲ್ರೆಡಿ ಹಾಕ್ಯವ. ಈ ವಾರದಾಗ ಅವ್ರಿಗೆ ಮುಟ್ತಾವು.
ಒಟ್ಟಾರೆ ಪ್ರಾಮಾಣಿಕವಾಗಿ ರೈತರ ಪರ ಕೆಲಸ ಮಾಡ್ತೀರಾ? ಹೌದು 100%. ಈಗ ನಾವು ಈ ಇಲೆಕ್ಷನ್ಗಿಂತ ಮೊದಲ ರೊಕ್ಕ ಹಾಕಿ ಮ್ಯಾಗ ಇನ್ ಮ್ಯಾಗ ನಮಗ್ ಅಧಿಕಾರ ಕೊಟ್ಟಾರದ ಮ್ಯಾಗ ಅವ್ರದ್ದು ನಾವು ಋಣ ತೀರ್ಸ್ಬೇಕಾಗತಿ. ಎಲ್ಲರಿಗೂ ಸಹ ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತೀರ? ನಾ ತುಂಬಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾನು ಗೆಲ್ಲುವುದು ಅವ್ರು 100% ಅವ್ರದೇ ಗೆಲ್ಲುವುದ, ಪಕ್ಷಾತೀತವಾಗಿ ನನಗೆ ಹೆಲ್ಪ್ ಮಾಡ್ಯಾರ ಎಲ್ಲರೂ. ಎಲ್ಲ ನನ್ನ ಕಿತ್ತೂರು ಮತಕ್ಷೇತ್ರದ ಎಲ್ಲ PKPS ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಹಾಗೂ ನನ್ನ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು, ನಮ್ಮ ಪರಿವಾರ ಕುಟುಂಬ ಹಾಗೂ ಹಂಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಅಭಿನಂದನೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.